ತಿಮೋತಿ 4ನೇ ಅಧ್ಯಾಯ 6ನೇ ವಚನ. ಇದೊಂದು ಶ್ರೇಷ್ಠವಾದ ವಾಕ್ಯ ಭಾಗ ಅಂತ ಅನ್ಬೋದು. ಯಾಕೆಂದ್ರೆ ನೀವೆಲ್ಲ ವಾಕ್ಯವನ್ನು ಓದಿ ಅದನ್ನ ಧ್ಯಾನ ಮಾಡೋದಾದ್ರೆ ದೇವರಾತ್ಮ ಹೇಗೆ ನಡೆಸ್ತಾರೆ ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ದೇವರಾತ್ಮನು ಒಂದೊಂದು ಬಾರಿಯೂ ವಾಕ್ಯಗಳನ್ನ ಓದುವಾಗ ಇದೇ ಮೊದಲನೇ ಬಾರಿ ಓದ್ತಾ ಇದ್ದೀವೇನೋ ಅನ್ನೋ ಥರ ನಮಗೆ ಅದನ್ನ ಪದೇ 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 ಏನ್ ಮಾಡ್ತಾ ಇರ್ತಾರೆ, ಗೂಢಾರ್ಥಗಳನ್ನ ಪ್ರಕಟಪಡಿಸ್ತಾ ಇರ್ತಾರೆ. ಇದು ಪೌಲನು ತನ್ನ ಆತ್ಮೀಕ ಮಗನಾದಂಥ ತಿಮೋತಿಯನಿಗೆ ಬರೆಯುವಂತ ಸಮಯದಲ್ಲಿ ಹೇಳುವಂತ ಮಾತು. ಅಲ್ಲಿ ವಿಚಾರ ಏನಂತಂದ್ರೆ, ಆತನು ಅನೇಕ ಸೇವೆ ವಿಷಯಗಳ ವಿಷಯದಲ್ಲಿ ವೃದ್ಧರನ್ನ ಹೇಗೆ ನಡೆಸ್ಕೊಳ್ಬೇಕು, ಪ್ರಾಯದ ಸ್ತ್ರೀಯರನ್ನ ಹೇಗೆ ನಡೆಸ್ಕೊಳ್ಬೇಕು, ಯೌವನಸ್ಥ ಮಕ್ಕಳನ್ನ ಹೇಗೆ ನಡೆಸ್ಕೊಳ್ಬೇಕು, ನೀನ್ ಹೇಗಿರ್ಬೇಕು, ಎಲ್ಲ ವಿಚಾರವನ್ನ ಆತನಿಗೆ ಹೇಳಿ ಮುಗಿಸುವಂತ ಸಮಯದಲ್ಲಿ ಹೇಳುವಂತ ಸಂಗತಿ ಏನಂದ್ರೆ, ಶ್ರೇಷ್ಠ ಹೋರಾಟವನ್ನು ಮಾಡಿದೆ. ಏನಂತೆ? ಶ್ರೇಷ್ಠ ಹೋರಾಟವನ್ನ ಮಾಡಿದೆ. ನಾವೆಲ್ಲರೂ ಹೋರಾಟ ಮಾಡುವುದಕ್ಕೋಸ್ಕರವೇ ಕರೆಯಲ್ಪಟ್ಟವರು. ನಾವೆಲ್ಲರೂ ಯಾವುದಕ್ಕೋಸ್ಕರ ಕರೆಯಲ್ಪಟ್ಟವರು? ಹೋರಾಟ. ಈ ಹೋರಾಟ ಅಂತಂದ್ರೆ ಅದು ಸಮಾಧಾನದ ಮಾರ್ಗ ಅಲ್ವಾ? ಇದು ಹೆಂಗೆ ಅಂತ ಆದ್ರೆ, ಇದು ಸಮಾಧಾನದ ಮಾರ್ಗನೂ ಹೌದು, ಪ್ರೀತಿಯ ಮಾರ್ಗನೂ ಹೌದು, ಆಶೀರ್ವಾದದ ಮಾರ್ಗನೂ ಹೌದು, ಬಿಡುಗಡೆಯ ಮಾರ್ಗನೂ ಹೌದು, ಎಲ್ಲವೂ ಹೌದು. ಅದ್ರ ಜೊತೆಗೆ ನಮ್ಮ ಒಂದು ಯುದ್ಧ ಏನಂದ್ರೆ ಹೋರಾಟ. ಈಗ ಹೇಗೆ ಅಂತಂದ್ರೆ, ಈಗ ಹೋರಾಟ ಮಾಡ್ತಾ 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 ಮಾಡ್ತಾನೆ ನಾವು ಪರಲೋಕದವರೆಗೂ ನಾವು ಹೋಗ್ತಾನೆ ಇರ್ಬೇಕು. ನಾನು ಹೋರಾಟ ಮಾಡಿಲ್ಲ ಅಂತಂದ್ರೆ ನಾವೇನಾಗ್ತೀವಿ? ನಾವು ನಮ್ಮ ಸ್ವಾಸ್ಥ್ಯವನ್ನ ಕಳೆದುಕೊಳ್ತೀವಿ. ಏನಿದು ಹೋರಾಟ? ನಮಗೆ ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಸೈತಾನನು ತಂದು ಹಾಕುವಂತ ಶೋಧನೆಗಳು, ಖುದ್ದಾಗಿ ಆತನೇ ನಿಂತು ನಮ್ಮ ಮೇಲೆ ಯುದ್ಧ ಮಾಡುವಂತ ಕ್ರಿಯೆಗಳು, ಅನೇಕ ವಂಚಿಸುವಂತ ಅಶುದ್ಧಾತ್ಮ ಕ್ರಿಯೆಗಳು, ಅನೇಕ ಬಾರಿ ನಮ್ಮ ಶರೀರಾದಿನ ಸ್ವಭಾವಗಳೇ ಎದ್ದು ನಮ್ಮನ್ನ ಮೋಸಗೊಳಿಸುವಂತ ಕಾರ್ಯಗಳು, ಈ ಎಲ್ಲ ಅಂದ್ರೆ ನನ್ನೊಳಗೆ ಹೋರಾಟ, ನನ್ನ ಸುತ್ತಲೂ ಹೋರಾಟ, ನನ್ನ ವಿರುದ್ಧವಾಗಿ ಹೋರಾಟ. ಈ ಹೋರಾಟ ಪ್ರತಿಯೊಬ್ಬ ಕ್ರೈಸ್ತನಿಗೂ ಉಂಟಾಗುವಂಥದ್ದು. ಈ ವಿಷಯದಲ್ಲಿ ಪೌಲ ಹೇಳುವಂತ ಮಾತೇನಂದ್ರೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಹಾಗಾದ್ರೆ ನಾವೆಲ್ಲರೂ ಈ ಶ್ರೇಷ್ಠ ಹೋರಾಟವನ್ನ ಮಾಡುವುದಕ್ಕೋಸ್ಕರವೇ ಕರೆಯಲ್ಪಟ್ಟಿದ್ದೇವೆ. ಈಗ ಯಾರಾದ್ರೂ ಚೆನ್ನಾಗಿದೆಯಾ ಅಂತಂದ್ರೆ ನಾವು ಒಂದೊಂದು ಬಾರಿ ಇದ್ದೇವೆ, ಅಯ್ಯೋ ಏನೋ ಬದುಕಿದ್ದೀವಿ ಅಂದ್ರೆ ಅರ್ಥ ಏನೋ, ಬದುಕಕ್ಕೆ ಆಸೆನೇ ಇಲ್ಲ, ಆದ್ರೂ ಬದುಕಿದ್ದೀವಿ ಅಂತ. ಹಾಗೇನೆ ಇಲ್ಲಿ ಹೋರಾಟ, ಏನೋ ಒಂದು ಹೋರಾಟ ಮಾಡಿದ್ದೀನಿ ಅಂತಲ್ಲ, ಶ್ರೇಷ್ಠ ಹೋರಾಟ ಅಂದ್ರೆ ಒಂದು ಕಾಲಕ್ಕೂ ಸೈತಾನನಿಗೆ ಸೋಲನ್ನ ಒಪ್ಪಿಕೊಳ್ಳದೆ, ಆತನಿಗೆ ಶರಣಾಗತಿಯನ್ನಾಗದೆ, ಅಥವಾ ನಮ್ಮೊಳಗೆ ಉಂಟಾಗುವಂತ ಹೋರಾಟಗಳಿಗೆ ನಾವೇ ಸರೆಂಡರ್ ಆಗ್ತೇವೆ. ನಮ್ಮನ್ನು ನಾವು ಜಯಿಸ್ಕೊಂಡು ಸೈತಾನನ ಮೇಲೆ ಜಯವನ್ನ ನಾವು ಹೊಂದುತ್ತಾ ಹೋಗುವಂಥದ್ದೇ ನಿಜವಾದ ಹೋರಾಟ. ಮತ್ತೆ ಅಲ್ಲಿ ಹೋರಾಟ ಮಾಡುವಂತ ಸಮಯದಲ್ಲಿ ಅದನ್ನು ಹೇಳೋದೇನಂದ್ರೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಈಗ ರನ್ನಿಂಗ್ ರೇಸ್ ಅಂತ ಇಟ್ಟ ತಕ್ಷಣನೇ ಈಗ ಏನ್ ಮಾಡಿರ್ತಾರೆ ಅಂತಂದ್ರೆ, ಅವರಿಗೆ ಆದಂತ ಒಂದು ದಾರಿಯನ್ನ ಇಟ್ಟಿರ್ತಾರೆ. ಆ ಮಾರ್ಗದಲ್ಲಿ ಏನ್ ಮಾಡ್ಬೇಕು? ಎಲ್ಲರೂ ಓಡ್ತಾನೆ ಇರ್ಬೇಕು. ಇಲ್ಲಿ ಪೌಲ ಹೇಳೋದೇನಂದ್ರೆ, ನಾನು ಶ್ರೇಷ್ಠ ಹೋರಾಟವನ್ನ ಮಾಡ್ತಾ 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 ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ. ಈಗ ರನ್ನಿಂಗ್ ರೇಸ್ ಅಂದ ತಕ್ಷಣನೇ ಕೆಲವರು ಏನ್ ಮಾಡ್ತಾರೆ, ಸ್ವಲ್ಪ ದೂರ ಓಡಿದ ತಕ್ಷಣನೇ ಅವ್ರ ಓಟವನ್ನ ಮುಗಿಸ್ಕೊಳ್ತಾರೆ. ಕೆಲವರು ಅರ್ಧಕ್ಕೆನೆ ನಿಂತು ಹೋಗ್ತಾರೆ. ಕೆಲವರು ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ, ಸುಸ್ತಾಯ್ತು ಅಂತ ಹಿಂತಿರುಗಿ ಬಂದ್ಬಿಡ್ತಾರೆ. ಇನ್ನೊಬ್ಬರಿಗೆ ಕೈಕಾಲು ಪೆಟ್ಟಾಗುತ್ತೆ. ಇನ್ನೊಬ್ರು ಏನ್ ಮಾಡ್ತಾರೆ, ರಾಜಾರೋಷವಾಗಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಓಡ್ಲೇಬೇಕು ಅಂತ ಓಡ್ತಾನೆ ಇರ್ತಾರೆ. ಹಾಗಾದ್ರೆ ಕ್ರಿಸ್ತ ನಂಬಿಕೆ ಅನ್ನುವಂಥದ್ದು ಏನಾಗಿದೆ, ಆ ಓಟ, ಆ ಕ್ರಿಸ್ತ ನಂಬಿಕೆಯ ಮಾರ್ಗ, ಯೇಸು ಕ್ರಿಸ್ತನ ಮಾರ್ಗ, ಇದರಲ್ಲಿ ನಮ್ಮ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಓಟ ಅದು ನೇಮಕವಾದಂಥದ್ದು. ನನ್ನ ಸೇವೆಯ ಜೀವಿತನೇ ಬೇರೆ, ಕ್ರಿಸ್ತ ನಂಬಿಕೆಯ ಜೀವಿತನೇ ಬೇರೆ. ನಿಮಗೆ ಕರೆಯಲ್ಪಟ್ಟಂತ ಕ್ರಿಸ್ತ ನಂಬಿಕೆಯ ಜೀವಿತನೇ ಬೇರೆ. ಹಾಗೆ ಒಬ್ಬೊಬ್ಬರಿಗೂ ಸಹಿತವಾಗಿ ಒಂದೊಂದು ವಿಧವಾದಂತ ಓಟ ಅದು ಇಡಲ್ಪಟ್ಟಿರುತ್ತೆ. ನೀವೇನ್ ಮಾಡ್ಬೇಕು? ಹೋರಾಟಗಳನ್ನ ಮಾಡ್ತಾ ಮಾಡ್ತಾ, ಈಗ ರಸ್ತೆ ಮಾಡೋರು ಏನ್ ಮಾಡ್ತಾ ಇರ್ತಾರೆ, ಅದು ಒಳ್ಳೆ ಉದಾಹರಣೆ. ಈಗ ಟಾರ್ ಹಾಕಂತಾರೆ, ಏನ್ ಮಾಡ್ತಾರೆ, ಫಸ್ಟ್ ಆ ಕಲ್ಲು ಮಣ್ಣುಗಳನ್ನೆಲ್ಲ ಸರಿಪಡಿಸಿ ಅದು ಮಾರ್ಗನ ಸಿದ್ಧಪಡಿಸಿ ಅದಕ್ಕೆ ಜಲ್ದಿಯಾಗಿ ಅದನ್ನ ಮಾಡ್ತಾ 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 ಏನ್ ಮಾಡ್ತಾ ಇರ್ತಾರೆ, ಒಂದೂರಿಂದ ಇನ್ನೊಂದೂರಿಗೆ ರಸ್ತೆ ಸಂಪರ್ಕವನ್ನ ಕಲ್ಪಿಸಿದ್ದಾರೆ. ನಾವು ಸಹಿತವಾಗ ಹಾಗೇನೆ ನಮ್ಮ ಜೀವಿತವನ್ನ ಸರಿಪಡಿಸ್ಕೊಳ್ತಾ ಪರಲೋಕದ ಕಡೆಗೆ ನಾವೇನ್ ಮಾಡಿರ್ತೇವೆ, ಒಳ್ಳೆ ಓಟವನ್ನ ಮಾಡಿ ಮುಗಿಸ್ತಾ ಇರ್ತೇವೆ. ಹಲ್ಲೆಲೂಯಾ. ಮತ್ತೆ ಅದನ್ನ ಹೇಳುವಂತ ಮಾತೇನಂತಂದ್ರೆ, ಓಟವನ್ನ ಕಡೆಗಾಣಿಸಿದ್ದೇನೆ ನಿಜ, ಆದ್ರೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಈಗ ನಮ್ಮ ಜೀವಿತದಲ್ಲಿ ಏನಾಗುತ್ತೆ, ಹೋರಾಟ ಮಾಡ್ತಾ ಇರ್ತೇವೆ, ನಂಬಿಕೆ ಕಳ್ಕೊಂಡಿರ್ತೀವಿ.
ಓಟವನ್ನ ಮಾಡ್ತಾ ಇರ್ತೇವೆ, ನಂಬಿಕೆಯನ್ನ ಕಳ್ಕೊಂಡಿರ್ತೇವೆ. ಆದ್ರೆ ಪೌಲನು ಶ್ರೇಷ್ಠ ಹೋರಾಟವನ್ನು ಸಹ ಮಾಡ್ತಾ ಇದ್ದಾನೆ, ತನ್ನ ಓಟವನ್ನು ಸಹಿತವಾಗಿ ಕಡೆಗಣಿಸ್ತಾ ಇದ್ದಾನೆ. ಆದ್ರೆ ಅದನ್ನ ಏನ್ ಕಾಪಾಡ್ಕೊಂಡಿದ್ದಾನೆ? ನಂಬಿಕೆಯನ್ನ ಕಾಪಾಡ್ಕೊಂಡಿದ್ದಾನೆ. ಇವಾಗ ಒಂದು ಹಗಲವಾದ ಪಾತ್ರೆಯಲ್ಲಿ ನಾವು ನೀರು ತುಂಬಿಕೊಂಡಿದ್ದೇನೆ, ಇಲ್ಲಿಂದ ರಿಂಗ್ ರೋಡ್ ತನಕ ಹೋಗ್ತೀವಿ ಅಂತಂದ್ರೆ ನೀರಿರುವಂತ ಪಾತ್ರೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಲೋಕದ ಎಲ್ಲಾ ಸಂಗತಿಗಳು ನಾವು ತೆರೆದುಕೊಂಡು ನಿಂತು ನಾವು ನಂಬಿಕೆಯನ್ನ ಕಾಪಾಡ್ಕೊಳ್ತೇವೆ, ಅದು ಸಾಧ್ಯ ಇಲ್ಲ. ಹೇಗೆಂತಂದ್ರೆ ನನ್ನನ್ನ ನಾನು ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡ್ಕೊಳ್ಬೇಕು ಮತ್ತು ಲೋಕದಲ್ಲಿರುವಂತ ಮಧ್ಯದಲ್ಲಿ ನಾನು ನಂಬಿಕೆಯನ್ನ ಕಾಪಾಡಿಕೊಂಡು ಹೋಗ್ಬೇಕು. ದೇವರ ಮುಂದೆ ನೀತಿವಂತರಾಗಿ ಕಾಣಿಸ್ಬೇಕು. ಅದಕ್ಕೆ ಏನೆಲ್ಲ ಪ್ರಯಾಸ ಪಡ್ಬೇಕು, ಆ ಭಕ್ತಿಯ ಜೀವಿತದಲ್ಲಿ ನಾವು ಪ್ರಯಾಸವನ್ನ ಪಡ್ಬೇಕು. ಹಲ್ಲೆಲೂಯಾ. ಹೇಳುವಂತ ಶ್ರೇಷ್ಠವಾದ ಮಾತು ಏನಂದ್ರೆ ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. ನಾವೇನ್ ಮಾಡ್ತೇವೆ, ನಮ್ಮ ಸಂಬಂಧಗಳನ್ನ ಕಾಪಾಡ್ಲಿಕ್ಕೆ ನಾವು ಬಹಳ ಪ್ರಯಾಸ ಪಡ್ತಾ ಇರ್ತೇವೆ. ನಾವು ಸಂಪಾದನೆ ಮಾಡಿದಂತ ಹಣವನ್ನ ಉಳಿತಾಯ ಮಾಡ್ಲಿಕ್ಕೆ ಬಹಳ ಪ್ರಯಾಸ ಪಡ್ತಾ ಇರ್ತೀವಿ. ಏನೆಲ್ಲಾ ಸಾಧ್ಯವೋ ಅದನ್ನೆಲ್ಲ ಕಾಪಾಡ್ಲಿಕ್ಕೆ ನಾವು ಪ್ರಯಾಸ ಪಡ್ತಾ ಇರ್ತೀವಿ. ಆದ್ರೆ ನೀವು ಪ್ರಸಂಗಿಕರಂತ ನೋಡೋದಂದ್ರೆ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಅಂತ ವಾಕ್ಯ ಇದೆ. ಆದ್ರೆ ನಿಜವಾಗ್ಲೂ ಉಪಯೋಗವಾಗುವಂಥದ್ದು, ನಮ್ಗೆ ನಿತ್ಯತ್ವಕ್ಕೆ ಸೇರಿಸುವಂಥದ್ದು ಏನಂತಂದ್ರೆ ಅದು ಕ್ರಿಸ್ತ ನಂಬಿಕೆ. ನಾವು ಇಲ್ಲಿಂದ ಪರಲೋಕಕ್ಕೆ ಹೋದಷ್ಟೇ ಅಲ್ಲಿ ನಮ್ಮ ಒಂದು ಟಿಕೆಟ್ ಏನಾಗಿರುತ್ತೆ, ನೀನು ಕ್ರಿಸ್ತ ನಂಬಿಕೆಯಲ್ಲಿ ಇದೆಯೋ ಇಲ್ಲವೋ ಅದನ್ನ ಪರಿಶೀಲಿಸುವಾಗ ನಾವು ನಂಬಿಗಸ್ತರಾಗಿ ನೀತಿವಂತರಾಗಿ ನಡೆದುಕೊಂಡಿದ್ರೆ ಕರ್ತನ ಬಳಿಗೆ ಇರುವಂತ ಜೀವೋಪಾಧ್ಯಾಯರ ಪಟ್ಟಿಯಲ್ಲಿ ನಮ್ಮ ಹೆಸರು ನೋಂದಾವಣೆಯಾಗಿರುತ್ತೆ. ಆ ಪುಸ್ತಕದಲ್ಲಿ ನೋಂದಾವಣೆ ಇಲ್ಲ ಅಂತಂದ್ರೆ, ಈಗ ನಾವು ಕಳೆದ ವಾರ ಮೀಟಿಂಗ್ ಹೋಗುವಾಗ ಅಲ್ಲಿ ಏನಿರ್ಬೇಕಾಗಿತ್ತು, ನಮ್ಮ ಹೆಸರು ಇರ್ಬೇಕಾಗಿತ್ತು. ಆ ಹೆಸರು ಇದ್ರೆ ಮಾತ್ರನೇ ಅಲ್ಲೇನೋ ಎಂಟ್ರಿ ಕೊಡ್ತಾರೆ. ಹೆಸರಿಲ್ಲ ಅಂದ್ರೆ ನೋ ಎಂಟ್ರಿ. ಅದೇ ಮಾಡಲು ಪರಲೋಕದಲ್ಲಿ ಸಹಿತವಾಗಿ ಇರುವಂಥದ್ದು. ಪರಲೋಕದ ಮಾಡಲೇ ಭೂಲೋಕದಲ್ಲಿ ಎಲ್ಲಾ ಕಡೆ ಕಾರ್ಯ ಸಾಧನೆ ಆಗ್ತಾ ಇರೋದು. ಈಗ ಜೀವೋಪಾಧ್ಯಾಯರ ಪುಸ್ತಕದಲ್ಲಿ ಅದು ನಾವು ಯಾವ ರೀತಿ ಹೋರಾಟ ಮಾಡಿದ್ದೇವೆ, ನಾವು ಓಟವನ್ನ ಹೇಗೆ ಕಡೆಗಣಿಸಿದ್ದೇವೆ, ನಂಬಿಕೆನ ಹೇಗೆ ಕಾಪಾಡ್ಕೊಂಡಿದ್ದೇವೆ, ಇವೆಲ್ಲವೂ ನೋಂದಾವಣೆಯಾಗಿರುತ್ತೆ. ಆ ರಿಜಿಸ್ಟರ್ ಅಲ್ಲಿ ಗೊತ್ತಾಗಿ ನೋಂದಾವಣೆ ಆಗಿರುವಾಗ ಅದನ್ನ ನೋಡಿ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಪರಲೋಕದೊಳಗಡೆ ಸೇರಿಸ್ಕೊಳ್ತಾರೆ. ಅದನ್ನ ನೋಡಿ ನಮ್ಗೆ ಬಹುಮಾನಗಳನ್ನ ಪ್ರತಿಫಲವನ್ನ ಕೊಡುವಂತ ಕರ್ತನಾಗಿದ್ದಾನೆ. ಈಗ ಪೌಲ ಹೇಳೋದು, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಮತ್ತೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಹಲ್ಲೆಲೂಯಾ. ಆ ನೀತಿವಂತರ ಜಯಮಾಲೆಯನ್ನಕ್ಕಿಂತ ನೀತಿವಂತರಿಗೆ ದೊರಕುವ ಜೀವದ ಕಿರೀಟ ಅದನ್ನ ದೇವರೇ ಮಾಡಿದಾರಂತೆ ಸಿದ್ಧವಾಗಿಟ್ಟಿದ್ದಾರಂತೆ. ಹಾಗಾದ್ರೆ ಕ್ರೈಸ್ತರಾಗಿ ನಮ್ಮನ್ನ ದೇವರು ಆತನ ಶಿಷ್ಯರಾಗಿರುವುದಕ್ಕಾಗಿ ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತದಿಂದ ಕರೆಯಲ್ಪಟ್ಟಿರುವಂತ ನಮಗೆ ಪ್ರತಿದಿನ ಏನುಂಟು? ಹೋರಾಟ ಉಂಟು. ಈ ಹೋರಾಟವನ್ನ ಏನೋ ತಾನು ಅಂತ ಮಾಡೋದಲ್ಲ, ಯುದ್ಧ ಕ್ರಮ ಅಂತ ದೇವರು ಹೇಳಿದ ಹಾಗೆ ನಾವೇನ್ ಮಾಡ್ಬೇಕು? ಶ್ರೇಷ್ಠ ಹೋರಾಟವನ್ನೇ ಮಾಡ್ಬೇಕು. ಆಗೋ ಹೀಗೋ ಬದುಕ್ತಾ ಇದ್ದೇನೆ ಅದಲ್ಲ, ಹೀಗೇನೆ ಬದುಕ್ಬೇಕು. ನಮ್ಗೆಲ್ರಿಗೂ ಒಂದು ಸಂಕಲ್ಪ ಇರುತ್ತಲ್ವ, ನನ್ನ ಮನೆ ಅಂದ್ರೆ ಹಿಂಗಿರ್ಬೇಕು, ನನ್ನ ಗಂಡ ಅಂದ್ರೆ ಹಿಂಗಿರ್ಬೇಕು, ನನ್ನ ಮಕ್ಕಳಂದ್ರೆ ಹಿಂಗಿರ್ಬೇಕು, ನನ್ನ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು. ಎಲ್ರಿಗೂ ಅವ್ರದೇ ಆದಂತ ಒಂದು ಕಲ್ಪನೆ ಇರುತ್ತೆ. ಅದೇ ಕಲ್ಪನೆ ಯೇಸು ಸ್ವಾಮಿ ವಿಷಯದಲ್ಲೂ ಸಹ ಇರ್ಬೇಕು. ನಾನು ಯೇಸು ಸ್ವಾಮಿಯನ್ನ ನಂಬಿದ್ದೇನೆ, ನಾನು ಇದೇ ರೀತಿಯಾಗಿ ಕರ್ತನಲ್ಲಿ ಜೀವಿಸಬೇಕು. ಆ ಒಂದು ಗುರಿ ಇಟ್ಕೊಳ್ಳೋದಕ್ಕೆ ನಾವೇನ್ ಮಾಡ್ಬಾರ್ದು? ರಾಜಿ ಆಗ್ಬಾರ್ದು, ಬೇರೆ ಯಾವುದನ್ನು ಸಹಿತವಾಗಿ ಅದ್ರೊಳಗಡೆ ಸೇರಿಸ್ಕೊಳ್ಬಾರ್ದು. ಆ ಗುರಿ ಇಟ್ಕೊಂಡು ಶ್ರೇಷ್ಠ ಹೋರಾಟವನ್ನು ಮಾಡುತ್ತಾ ಓಟವನ್ನ ಕಡೆಗಣಿಸ್ಬೇಕು. ನಾವು ಹೋರಾಟನೇ ಮಾಡ್ತಾ ಇಲ್ಲ, ನಾವು ಓಟವನ್ನ ಕಡೆಗಣಿಸಿಲ್ಲ ಅನ್ನೋದಾದ್ರೆ ಜೀವದ ಜಯಮಾಲೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ. ಇದ್ರ ಜೊತೆಗೆ ಬಹು ವಿಶೇಷವಾಗಿ ಏನ್ ಕಾಪಾಡ್ಕೊಳ್ಬೇಕಂತೆ? ಕ್ರಿಸ್ತ ನಂಬಿಕೆ. ಕೇಳಿಸ್ತಾ? ಕಾಪಾಡ್ಕೊಂಡ್ರೆ ಪರಲೋಕದಲ್ಲಿ ನಮ್ಗೆ ಏನಿರುತ್ತೆ? ಜೀವದ ಕಿರೀಟ. ಇದು ಪೌಲನು ಮಾತ್ರ ಅಲ್ಲ, ಆತನನ್ನ ಯೇಸು ಕ್ರಿಸ್ತನನ್ನ ಪ್ರತ್ಯಕ್ಷತೆಯನ್ನ ಪ್ರೀತಿಸ್ತಾ ಯಾರೆಲ್ಲ ಶ್ರೇಷ್ಠ ಹೋರಾಟವನ್ನ ಮಾಡಿರ್ತಾರೋ, ಓಟವನ್ನ ಕಡೆಗಣಿಸಿರ್ತಾರೋ ಅವರೆಲ್ಲರಿಗೂ ದೇವರು ತಾನೇ ಆ ದಿನದಲ್ಲಿ ಕೊಡಲು ಆತನು ಸಿದ್ಧಪಡಿಸಿರುವಂತ ಕರ್ತನಾಗಿದ್ದಾನೆ. ಹಾಗಾದ್ರೆ ಈ ಲೋಕದಲ್ಲಿ ಒಂದು ಪ್ರಶಸ್ತಿ ಪತ್ರ ಹಿಂಗೊಬ್ರು ಅಧಿಕಾರಿಗಳ ಮುಂದೆ ಕೊಡ್ತಾರೆ ಅಂದ್ರೆ ಅದನ್ನ ತಗೊಳ್ಳಿಕ್ಕೆ ನಮ್ಗೆ ಎಷ್ಟು ಖುಷಿ ಇರುತ್ತೆ. ಒಂದ್ ಕಪ್ ಕೊಡ್ತಾರೆ ಅಂತಂದ್ರೆ ಅದನ್ನ ತಗೊಳ್ಳಿಕ್ಕೆ ಎಷ್ಟು ಖುಷಿ ಇರುತ್ತೆ. ಅಂತ ಕೋಟಿ ದೇವದೂತರ ನಡುವೆ 24 ಮಂದಿ ಹಿರಿಯರ ನಡುವೆ ಎಲ್ಲರ ಎದುರು ಕರ್ತನು ನಮ್ಗೆ ಜೀವದ ಕಿರೀಟವನ್ನು ತೊಡಿಸಿ ಸನ್ಮಾನಿಸ್ತಾರೆ ಅನ್ನೋದಾದ್ರೆ ನಾವು ಪಡಬೇಕಾದ ಪ್ರಯಾಸ ಅದು ಆ ದಿನದಲ್ಲಿ ಅಲ್ಪವೆಂದು ಅನಿಸ್ತದೆ. ನಮಗಿಂತ ಯಾರಾದ್ರೂ ಹೆಚ್ಚಾದ ಬಹುಮಾನ ಪ್ರತಿಫಲವನ್ನು ತೆಗೆದುಕೊಳ್ಳುವಾಗ ಹೌದು ನಾನು ಇನ್ನೂ ಹೆಚ್ಚು ಪ್ರಯಾಸ ಪಟ್ಟಿದ್ರೆ ನಮ್ಗಂತ ಬಹುಮಾನ ಇನ್ನೂ ಸಿಗ್ತಿತ್ತಲ್ಲ ಅಂತ ನಾವು ಆ ದಿನದಲ್ಲಿ ಅನ್ಕೊಳ್ತೀವಿ. ಹಲ್ಲೆಲೂಯಾ. ಸಂಯಮಿರಲಾಗಿ ಎಲ್ರಿಗೂ ಒಳ್ಳೆಯದನ್ನ ಮಾಡೋಣ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ, ಶ್ರೇಷ್ಠ ಹೋರಾಟವನ್ನು ಮಾಡೋಣ. ಅದಕ್ಕೋಸ್ಕರವೇ ದೇವರು ನಮ್ಮನ್ನ
ಕರೆದಿ ಬನ್ನಿ. ಹಾಲೆಲೂಯಾ. ಹಾಲೆಲೂಯಾ. ದೇವರ ವಾಕ್ಯವನ್ನು